ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ಇವತ್ತು ನಾನು ಕಿನೋವಾ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ನಾನಿಲ್ಲಿ 1 ಕಪ್ ತೊಗರಿಬೇಳೆಗೆ 1 ಕಪ್ ಕಿನೋವಾ, ಅಥವಾ ನೀವು ನವಣೆ ಅಂತ ಕೂಡ ಕರಿಬೋದು, ಫಾಕ್ಸ್ಟೈಲ್ ಮಿಲ್ಲೆಟ್ನನ್ನು ಕೂಡ ಯೂಸ್ ಮಾಡ್ಬೋದು ಕಿನೋವಾ ಸಿಗಲಿಲ್ಲ ಅಂದರೆ. ಅದನ್ನು ಈಗ ನೀಟಾಗಿ 1-2 ಸತಿ ತೊಳೆದು ನೆನೆಸಿಡ್ತಾ ಇದ್ದೀನಿ. ಇದನ್ನು 4 ಗಂಟೆ ಟೈಮ್ ನೆನೆಸಿಟ್ಟಿದ್ದೀನಿ ನಾನು. ಈಗ 4 ಗಂಟೆ ಆದಮೇಲೆ ಪ್ರೋಸೆಸ್ ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಾನಿಲ್ಲಿ 2 ಚಿಕ್ಕ ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ವೆಯ್ಟ್ ಲಾಸ್ ಜರ್ನಿಲಿರೋರಿಗೆ ತುಪ್ಪ ತುಂಬ ಒಳ್ಳೆಯದು. ಎಣ್ಣೆನ ಆದಷ್ಟು ಸ್ಕಿಪ್ ಮಾಡಿ, ಅವಾಯ್ಡ್ ಮಾಡಿ. ಸೊ ತುಪ್ಪಕ್ಕಾದಮೇಲೆ ಇದಕ್ಕೆ 1 ಚಿಕ್ಕ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಹಿಂಗುನ 1 ಪಿಂಚಷ್ಟು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ಚಿಕ್ಕ ಸೈಜಷ್ಟು ಈರುಳ್ಳಿ ಮತ್ತು ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಒಂದು ಸತಿ ಲೈಟ್ ಕಲರ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡ್ಬೇಕು. ಈಗ ಇದಕ್ಕೆ ಚಿಕ್ಕದಾಗಿರುವಂತಹ ಒಂದು 3 ಟೊಮೆಟೊ ಅಥವಾ ಮೀಡಿಯಮ್ ಸೈಜ್ 2 ಟೊಮೆಟೊನ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ 2 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು, ನೀವು ನನ್ನ ಕಪ್ ಅಳತೆ ನೋಡ್ಬೋದು, ಒಂದು ಚಿಕ್ಕ ಕಪ್ ಮೆಜರ್ಮೆಂಟ್ ಕಪ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನೀಗ ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ ಒಂದು ಪುಟಾಣಿ ಆಲೂಗಡ್ಡೆನ ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಒಂದೊಂದೇ ತರಕಾರಿ ತೋರಿಸ್ತಾ ಹೋಗ್ತೀನಿ. ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಇಲ್ಲಿ ನಾನು ಮುಲ್ಲಂಗಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರ್ಯಾಡಿಶ್ನ ಕೂಡ ಹಾಕ್ತಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ರ್ಯಾಡಿಶು, 1 ಕಪ್ಪಷ್ಟು ಬದನೆಕಾಯಿನ ಕೂಡ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದೆ ಆ ವೆಜಿಟೇಬಲ್ಸ್ನ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಈಗ ನಾನು ಬೀನ್ಸ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ವೆಜಿಟೇಬಲ್ಸು ಆದಷ್ಟು ಸ್ಟಾರ್ಚ್ ಕಮ್ಮಿ ಇರುವಂತಹ ವೆಜಿಟೇಬಲ್ಸ್ನ ನೋಡಿ. ಬಟ್ ಈ ಥರ ಚಿಕ್ಕ ಕ್ವಾಂಟಿಟಿಲಿ ಮಾಡಿದಾಗ ನೀವು ಎಷ್ಟು ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಒಂಚೂರು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು MTR ಬಿಸಿಬೇಳೆ ಬಾತ್ ಪೌಡರ್ನ ಧಾರಾಳವಾಗಿ ಸುರಿತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನೆನೆಸಿಟ್ಟಿರ್ತಕ್ಕಂತಹ ಹುಣಸೆಹಣ್ಣು ರಸನ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ, ಆ ರಸನ ಇಲ್ಲಿ ಹಾಕ್ಕೊಂಡು ಬೆಲ್ಲನ 1 ಚಿಕ್ಕ ಕ್ಯೂಬಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದೆಲ್ಲ ಹಾಕಿದ್ಮೇಲೆ ನೆನೆಸಿಟ್ಕೊಂಡಿದ್ವಲ್ಲ ನಾವು ಕಿನೋವಾ ಮತ್ತು ಬೇಳೆ, ಇದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಗ್ಲಾಸ್ ಕಿನೋವಾಗೆ 2.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆ 1 ಗ್ಲಾಸ್ ಬೇಳೆಗೆ 1.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಸೊ ಟೋಟಲ್ಲು 2 ಗ್ಲಾಸ್ಗೆ 5 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ವಿಸಿಲ್ ಕೂಗಿಸ್ಬಿಟ್ಟು, 2ರಿಂದ 3 ವಿಸಿಲ್ನ ಕೂಗಿಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿನ ಉದುರಿಸ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ನಮ್ಮ ರುಚಿಯಾದಂತಹ ಕಿನೋವಾ ವೆಜಿಟೇಬಲ್ ಬಿಸಿಬೇಳೆ ಬಾತ್ ರೆಡಿ ಟು ಸರ್ವ್. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ ಕುಕ್ಕರಲ್ಲಿರುವಂಥ ಅಷ್ಟೊಂದು ಕ್ವಾಂಟಿಟಿ ಕೂಡ ಬರೀ 533 ಕ್ಯಾಲರೀಸಲ್ಲಿದೆ. ಸೊ ಮನೆಯವ್ರು ಎಲ್ಲರೂ ತಿನ್ಬೋದು. ಸೊ ವೆಯ್ಟ್ ಲಾಸ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತೀರಾ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಹೋಗೋಕ್ಕೆ ಮುಂಚೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.